ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ನಾಯಿ ಪ್ರಿಯರಿಗೆ ಇದೊಂದು ವಿಷಯ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಮನೆಗಳಲ್ಲಿ ನಾಯಿ ಸಾಕ್ಕೊಂಡೇ ಇರ್ತೀವಿ. ಮಕ್ಕಳು ಆಟಕ್ಕೋ ಇಲ್ಲ ನಮ್ಮ ಇಷ್ಟಕ್ಕೋ ಏನಾದರೂ ಒಂದು ಪ್ರಾಣಿ ಇರಬೇಕು ಅಂತನೋ ಯಾವುದೋ ಒಂದು ವಿಷಯಕ್ಕೆ ನಾಯಿನ ಸಾಕ್ಕೊಂಡಿರ್ತೀರಿ. ಕೆಲವರು ಬೀದಿ ನಾಯಿ ಸಾಕಿರ್ತಾರೆ, ಇನ್ನೊಬ್ಬರು ದೊಡ್ಡದು ಒಳ್ಳೆ ಬ್ರೀಡ್ ನಾಯಿಗಳನ್ನೇ ಸಾಕಿರ್ತಾರೆ. ಅದು ಮಕ್ಕಳ ಕೈ ಕೊಡೋಕ್ಕೂ ಮುಂಚೆ ಸ್ವಲ್ಪ ಎಚ್ಚರವಾಗಿರಿ. ನೋಡಿ, ಮಗು ಪಾಪ ನಾಯಿನ ಬೆಳಗ್ಗೆನೇ ಕರ್ಕೊಂಡು ಹೋಗ್ತಾಯಿದೆ ಆಚೆ ಹೋಗೋಂಥ ಟೈಮಲ್ಲಿ ಅದು ಎಳೆದಿದೆ ಅಂತ ಮಗು ಎಳೆದಿದ್ದಕ್ಕೆ ಮಗು ಮೇಲೆ ಅಟ್ಯಾಕ್ ಮಾಡಿ ಮಗುನ ಹೆಂಗೆ ಕಚ್ಚಿದೆ ನೋಡಿ. ನಾವು ಸಾಕಿರ್ತೀರಿ ಅಂತ ಸ್ವಲ್ಪ ಅದನ್ನೇನಾದರೂ ರ್ಯಾಶಾಗಿ ಹ್ಯಾಂಡಲ್ ಮಾಡೋಕ್ಕೋದ್ರೆ ಅದು ಬಿಡಲ್ಲ. ಅದು ಮಕ್ಕಳು ಅಂತಲೂ ನೋಡದೆ, ದೊಡ್ಡವರಾದರೆ ಹೆಂಗೋ ನೋಡ್ಕೊತೀರಿ, ಮಕ್ಕಳು ನೋಡಿ ಏನು ಮಾಡುತ್ತೆ ಪಾಪ. ಇನ್ನು ಅದು ಚಿಕ್ಕ ಮಗು, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುನೋ ಇಲ್ಲ ಒಂದು 5th 6th ಸ್ಟ್ಯಾಂಡರ್ಡ್ ಮಗುನೇನೋ ಗೊತ್ತಿಲ್ಲ. ಮಗು ಕರ್ಕೊಂಡು ಹೋಗ್ಬೇಕಾದ್ರೆ ಮಗು ಎಳೆದಿರೋದಕ್ಕೆ ಆ ನಾಯಿ ಅಟ್ಯಾಕ್ ಮಾಡಿರೋಂಥದ್ದು. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗಿರಲಿ ಇಲ್ಲ ಟ್ಯೂಷನ್ಗೆ ಹೋಗ್ಬೇಕಾಗಿರಲಿ, ಬೀದಿಲಿ ತುಂಬ ಥರದ ನಾಯಿಗಳಿರುತ್ತೆ. ಬೀದಿ ನಾಯಿಗಳೇ ಇವಾಗ ತುಂಬ ದೊಡ್ಡವ್ರನ್ನ, ವಯಸ್ಸಾಗಿರೋರನ್ನೇ ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಹೋಗ್ಬೇಕಾದ್ರೇ ಅಟ್ಯಾಕ್ ಮಾಡುತ್ತೆ. ಇನ್ನು ಮಕ್ಕಳನ್ನ ಬಿಡುತ್ತಾ? ಮಕ್ಕಳು ಎಲ್ಲಾದರೂ ಹೋಗ್ಬೇಕಾದ್ರೆ ದಯವಿಟ್ಟು ಸ್ವಲ್ಪ ಕೇರ್ ತಗೊಳ್ಳಿ. ಮಕ್ಕಳ ಜೊತೆ ಪೇರೆಂಟ್ಸು ಹೋಗಿ, ಮಕ್ಕಳೊಬ್ಬರನ್ನೇ ಕಳಿಸ್ಬೇಡಿ. ಮಕ್ಕಳ ಜೊತೆ ನಾಯಿ ಕಳಿಸೋವಾಗ ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳ ಕೈಗೆ ದಯವಿಟ್ಟು ಆ ಥರ ದೊಡ್ಡ ನಾಯಿಗಳನ್ನೆಲ್ಲ ಕೊಡೋಕ್ಕೆ ಹೋಗಬೇಡಿ. ಅವೇನೋ ಒಂದು ಮಾಡ್ತಾರೆ, ಒಂದು ಕಿವಿ ಮುಟ್ಟೋದೋ, ಬಾಲ ಮುಟ್ಟೋದೋ, ಅದಕ್ಕೇನೋ ಒಂದು ತಿನ್ಸೋಕ್ಕೆ ಹೋಗೋದು, ಆ ಥರದ್ದೆಲ್ಲ ಮಾಡ್ತವೆ. ಬಟ್ ಅದು ತುಂಬ ಕಷ್ಟ. ಅದೇನಾದರೂ ಕೊಡೋಕ್ಕೋಗಿ ಬೆಳ್ಳೆ ಕಚ್ಕೊಂಡ್ಬಿಡುತ್ತೆ. ಎಷ್ಟೋ ವಿಷಯಗಳ ಥರದ್ದೆಲ್ಲ ನೋಡಿರ್ತೀರಿ. ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡೋದು ಬೇಡ. ನಾಯಿಗಳನ್ನ ಸಾಕಬೇಕಾದ್ರೆ, ಬೆಕ್ಕುಗಳನ್ನ ಇವನ್ನೆಲ್ಲ ಸಾಕ್ತೀರಿ, ಬಟ್ ಅದನ್ನು ಹ್ಯಾಂಡಲ್ ಮಾಡೋದು ನಾವೇ ಮಾಡಬೇಕು. ಮಕ್ಕಳ ಕೈಗೆ ಕೊಡಬಾರ್ದು. ದಯವಿಟ್ಟು ಯೋಚಿಸಿ. ನಮ್ಮ ಮಕ್ಳಿಗೆ ನಾವೇ ಹಾನಿ ಮಾಡೋದು ಬೇಡ. ಕಲಿಸ್ಬೇಕು. ಮನೆಯಲ್ಲಿದ್ದಾಗ ಏನು ಬೇಕೋ ಅದೆಲ್ಲ ಕೊಡಬೇಕು. ನಾವಿರಬೇಕು ಅವ್ರ ಜೊತೆ. ಆವಾಗ ನಾಯಿಗಳನ್ನ, ಪಕ್ಷಿ ಪ್ರಾಣಿ ಏನು ಬೇಕಾದರೂ ನಾವು ನೋಡಿಸ್ಬೋದು. ಅವರೊಬ್ಬರ ಮೇಲೆ ಬಿಡೋದು ಸರಿಯಲ್ಲ ಅಂತ ಹೇಳ್ತೀನಿ. ನೋಡಿ, ಇಷ್ಟು ದೊಡ್ಡ ಥರದ ನಾಯಿಗಳನ್ನೆಲ್ಲ ಸಾಕ್ತೀರಿ. ಸಾಕಬೇಕಾದ್ರೆ ಕೆಲವೊಂದು ಇರುತ್ತೆ, ಮಕ್ಕಳನ್ನೇನು ಮಾಡಲ್ಲ. ಕೆಲವೊಂದು ಮಕ್ಕಳು ದೊಡ್ಡೋರು ಇಲ್ಲ ಅಂದಾಗ ಮಕ್ಕಳನ್ನೂ ಅಟ್ಯಾಕ್ ಮಾಡೋಂಥದ್ದು ಇರುತ್ತೆ. ಹೆಂಗೂ ಹೇಳೋಕ್ಕಾಗಲ್ಲ. ಇವಾಗಿನ ನಾಯಿ ನಾವು ಯಾವ ಸಂದರ್ಭದಲ್ಲಿ ನಾವು ಹೆಂಗಿರ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನು ನಾಯಿಗಳ್ಗೆ ಹೇಳೋಕ್ಕಾಗುತ್ತಾ? ಹಾಗೇನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.